ಮಾಡೋದು ಜಲಮಂಡಳಿ ವಾಲ್ಮ್ಯಾನ್ ಕೆಲಸ, ಆದರೆ ತಿಂಗಳ ಕೊನೆಯಲ್ಲಿ ಜೇಬಿಗಿಳಿಸೋದು ಲಕ್ಷಾಂತರ ರೂಪಾಯಿ. ಅಬ್ಬಾ, ಏನಿದು ಅಂತೀರಾ? ಹೌದು, ಇದು ಯಲಹಂಕ ಜಲಮಂಡಳಿ ವಾಲ್ಮ್ಯಾನ್ನ ಸೈಡ್ ಬಿಸ್ನೆಸ್. ಜಲಮಂಡಳಿಯಿಂದ ಸರಬರಾಜಾಗೋ ನೀರಿಗೆ ಈತ ಮತ್ತೆ ರೇಟ್ ಫಿಕ್ಸಿಂಗ್ ಮಾಡ್ತಾನೆ. ಈತನ ದಂಧೆ ಸುವರ್ಣ ನ್ಯೂಸ್ ಕ್ಯಾಮೆರಾದಲ್ಲಿ ಬಯಲಾಗಿದೆ. ಹೀಗೆ ಬಿಂದಿಗೆ ಹಿಡಿದು ಬೀದಿಗಿಳಿದವರು ಯಲಹಂಕದ ಜನ. ಇಲ್ಲಿ ನಿತ್ಯ ಕುಡಿಯೋ ನೀರಿಗೆ ಹಾಹಾಕಾರ, ಆದ್ರೆ ತಿಂಗಳ ಕೊನೆಯಲ್ಲಿ ಗಾಬರಿ ಬೀಳಿಸೋ ವಾಟರ್ ಬಿಲ್. ಇದಕ್ಕೆಲ್ಲ ಕಾರಣ ಅಂದ್ರೆ ಈ ಏರಿಯಾದ ವಾಲ್ಮ್ಯಾನ್ ಮಾಡೋ ವಾಟರ್ ರೇಟ್ ಫಿಕ್ಸಿಂಗ್ ದಂಧೆ. ಅಂದ್ಹಾಗೆ ಪ್ರತಿ ತಿಂಗಳು ಈತನಿಗೆ 200ರಿಂದ 300 ರೂಪಾಯಿ ಕೊಡೋದಲ್ದೆ ನೀರ್ ಬಿಡಪ್ಪ ಅಂತ ಜನ ಕೈ ಕಾಲು ಹಿಡಿಬೇಕು. ಹಣ ಕೊಟ್ಟಿಲ್ಲ ಅಂದ್ರೆ ನೋ ವಾಟರ್. ಅವ್ರು ಯಾವಾಗಲೂ ಬರ್ತಾರೆ, ಬಂದು ದುಡ್ಡು ಇಸ್ಕೊಳಕ್ಕೆ ಮಾತ್ರ ಬರ್ತಾರೆ, ಇಲ್ಲ ಅಂತಂದರೆ ಬರೋದೇ ಇಲ್ಲ ಈ ಕಡೆ. ನೀರು ಯಾವಾಗಲೂ ನಾವು ಅವ್ರಿರೋ ಜಾಗಕ್ಕೆ ಹೋಗಿ ದುಡ್ಡು ಕೊಟ್ಟು ಬಂದರೆ ಮಾತ್ರ ಆವಾಗ 1-2 ದಿವಸ ಬಿಟ್ಟು ಬರ್ತಾನೆ. ಆವಾಗಲೇ ಬಂದು ನೀರು ಬಿಡೋದಿಲ್ಲ. ಕೇಳಿದ್ರೆ ಮೀಟ್ರ್ ಹಾಕಿ ಅದಾಕಿ ಇದಾಕಿ ಅಂತ 100 ಕ್ವಶನ್ ಕೇಳ್ತಾ ಇರ್ತಾನೆ. ಕೇಳ್ಬಿಟ್ಟು ಹಾಗೆ ಪೈಪ್ ನೋಡ್ತಾನೆ, ಪೈಪ್ ನೋಡ್ಬಿಟ್ಟು ಹಾಗೆ ಹೊರಟೋಗ್ತಾನೆ ವಾಪಸ್ಸು. ಮತ್ತೆ ಯಾರನ್ನಾರು ಕರ್ಕೊಂಡು ಬರ್ತಾನೆ ಜೊತೆಗೆ, ಮತ್ತೆ ದುಡ್ಡು ಕೊಡಿ ಅಂತ ಕೇಳ್ತಾನೆ. ಹೀಗೆ ಜನರಿಂದ ಹಣ ಸುಲಿಗೆ ಮಾಡೋ ಈ ವಾಲ್ಮ್ಯಾನ್ ಕರಾಮತ್ತು ಸುವರ್ಣ ನ್ಯೂಸ್ ಕ್ಯಾಮೆರಾದಲ್ಲಿ ಬಟಾ ಬಯಲಾಯಿತು. ಇದೆಲ್ಲ ಇಲ್ಲಿನ ಸ್ಥಳೀಯ ಕಾರ್ಪೊರೇಟರ್, ಜಲಮಂಡಳಿ ಅಧಿಕಾರಿಗಳ ಗಮನಕ್ಕೆ ಬಂದರೂ ಮೌನ ವಹಿಸಿದ್ದಾರೆ. ಇನ್ನು ಇವನ ಜೇಬು ತುಂಬಿಸಿದ್ರೂ ಕೂಡ ಸರಿಯಾಗಿ ನೀರು ಬಿಡಲ್ಲ. ಯಾಕಂದ್ರೆ ಈ ಬಿಸ್ನೆಸ್ನಲ್ಲಿ ಈತ ಭಾರಿ ಪ್ರಾಮಾಣಿಕ. ಹೆಚ್ಚು ದುಡ್ಡು ನೀಡೋರಿಗೆ ಮೊದಲ ಆದ್ಯತೆ ನೀಡ್ತಾನೆ. ಅಂದಹಾಗೆ ಈತನ ವ್ಯಾಪ್ತಿಯಲ್ಲಿ ಬರೋಬ್ಬರಿ 3,000 ಮನೆ ಬರುತ್ತೆ. ಅಂದ್ರೆ ಈ ಜಲಮಂಡಳಿ ವಾಲ್ಮ್ಯಾನ್ಗೆ ತಿಂಗಳಲ್ಲಿ ಬರೋ ಕಮಿಷನ್ನ ನೀವೇ ಲೆಕ್ಕ ಹಾಕಿ ಸ್ವಾಮಿ. ಮಂತ್ಲಿ ಕೊಡಲಿಲ್ಲ ಅಂದರೆ ನೀರು ಬಿಡೋ ಚಾನ್ಸ್ ಇಲ್ಲ. ಮತ್ತು ಅವರಿಗೆ 200 ಜಾಸ್ತಿನೇ ಕೊಡಬೇಕಾಗುತ್ತೆ. ಅದು ಬ್ಯಾಚುಲರ್ಸಿಗೆ ಬಿಟ್ಟಾಕ್ರಿ, ನಾವು ಫ್ಯಾಮಿಲಿಯರು ಎಲ್ಲಿ ಹೋಗಬೇಕು? ಅವ್ರಂದ್ರೆ ಒಂದು ಮನೆಗೆ ಎಷ್ಟು ಜನ ಅಂದರೆ 3-4 ಜನ ಇರ್ತಾರೆ, ಅವಾಯ್ಡ್ ಮಾಡ್ತಾರೆ. ನಾವು ಫ್ಯಾಮಿಲಿಯಾಗ 5 ಜನ ಮಕ್ಳು ಇಟ್ಕೊಂಡು ಹೆಂಗೆ ಮಾಡಬೇಕಾಗುತ್ತೆ? ನೋಡಿದ್ರಲ್ಲ, ಆಫ್ಟರ್ ಆಲ್ ಒಬ್ಬ ವಾಲ್ಮ್ಯಾನ್ ಇಷ್ಟೊಂದು ಹಣ ಸುಲಿಗೆ ಮಾಡ್ತಾನೆ ಅಂದ್ರೆ ಇನ್ನು ಅವನಿಗೆ ಸಾಥ್ ನೀಡ್ತಾ ಇರೋ ಜಲಮಂಡಳಿಯ ಮೇಲ್ಸ್ತರದ ಅಧಿಕಾರಿಗಳು ಎಷ್ಟು ಸಾಚ ಅನ್ನೋದು ಜನರ ಪ್ರಶ್ನೆ. ಪವಿತ್ರ ಶೆಟ್ಟಿ, ಸುವರ್ಣ ನ್ಯೂಸ್ 24/7 ಬೆಂಗಳೂರು.